ಸ್ನೇಹಿತರೆ, ಭಾರತದಲ್ಲಿ ಮಸಾಲೆ ಪದಾರ್ಥಕ್ಕೆ ದೇಶ ವಿದೇಶದಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಯಾಕಂತಂದ್ರೆ ಇಲ್ಲಿ ಕ್ವಾಲಿಟಿ, ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಮಸಾಲೆ ಪದಾರ್ಥ ಆಗಿರುವಂತ ಸಿಕ್ಕಾಪಟ್ಟೆ ಡಿಮಾಂಡ್ ಇರುವಂತಹ ಜಾಯಿಕಾಯನ್ನ 1 ಎಕರೆಯಲ್ಲಿ ನೀವು ಬೆಳೆದಿದ್ದೆ ಆದ್ರೆ ಎಷ್ಟು ಲಕ್ಷ ದುಡಿಬಹುದು ಗೊತ್ತಾ? ಹೌದು, ಇದನ್ನ ಫುಡ್ ಇಂಡಸ್ಟ್ರಿ, ಕಾಸ್ಮೆಟಿಕ್ಸ್, ಮೆಡಿಸಿನ್ ಗಳಲ್ಲಿ ಹೇರಳವಾಗಿ ಬಳಕೆ ಮಾಡ್ತಾರೆ. ಈ ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ 20 ರಿಂದ 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಬೇಕಾಗತ್ತೆ. ಮಣ್ಣಿನ pH ಮಟ್ಟ 5.5 ಇಂದ 6.5 ನಡುವೆ ಇರಬೇಕು. ಪ್ರತಿದಿನ ನೀರನ್ನ ಹಾಕಬೇಕಾಗತ್ತೆ. ಅದು ಕೂಡ ಬೇಸಿಗೆ ಸಮಯದಲ್ಲಿ ಹೆಚ್ಚು ನೀರನ್ನ ಕೇಳುತ್ತೆ. ಅದಕ್ಕೋಸ್ಕರ ಡ್ರಿಪ್ ಸಿಸ್ಟಮ್ ಅನ್ನ ಇಲ್ಲಿ ನೀವು ಅಳವಡಿಸಿಕೊಳ್ಳಬಹುದು. ಹಾಗೆ ನೀರಾವರಿ, ಬೇಲಿ, ನಾಟಿ ವೆಚ್ಚಕ್ಕೆ 1.5 ಇಂದ 2 ಲಕ್ಷ ನೀವು ಮೊದಲನೇದಾಗಿ ಬಂಡವಾಳವನ್ನ ಹಾಕಬೇಕಾಗತ್ತೆ. ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಲ್ಲಿ ಸಬ್ಸಿಡಿ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಹತ್ರ ಇನ್ ಕೇಸ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ರೆ 7% ಬಡ್ಡಿ ದರದಲ್ಲಿ ಕೃಷಿ ಸಾಲ ಕೂಡ ಸಿಗುತ್ತೆ. 1 ಎಕರೆಗೆ 70 ರಿಂದ 100 ಗಿಡ ನಾಟಿ ಮಾಡಿದ್ರೆ 6 ರಿಂದ 7 ವರ್ಷದಲ್ಲಿ ಇಳುವರಿ ಶುರುವಾಗುತ್ತೆ. ಪ್ರತಿ ವರ್ಷ 1 ಎಕರೆಗೆ 400 ರಿಂದ 600 ಕೆಜಿ ಇಳುವರಿ ಬರುತ್ತೆ. ಜೊತೆಗೆ ಅದರ ಸಿಪ್ಪೆ ಕೂಡ ನಿಮ್ಗೆ 150 ರಿಂದ 200 ಕೆಜಿ ಸಿಗುತ್ತೆ. ಇದನ್ನ ನೀವು ಮಸಾಲಾ ಪದಾರ್ಥ ಟ್ರೇಡರ್ಸ್ ಆಗಿರ್ಬೋದು, ಲೋಕಲ್ ಮಾರ್ಕೆಟ್ ಆಗಿರ್ಬೋದು, ಇ ಕಾಮರ್ಸ್ ವೆಬ್ಸೈಟ್ ಗಳ ಮೂಲಕ ಸೇಲ್ ಮಾಡಬಹುದು. ಅಷ್ಟೇ ಅಲ್ಲ, ಎಕ್ಸ್ಪೋರ್ಟ್ ಕೂಡ ಮಾಡಬಹುದು. ಸೊ 1 ಎಕರೆಗೆ ನೀವು 7 ರಿಂದ 9 ಲಕ್ಷ ವಾರ್ಷಿಕವಾಗಿ ಆದಾಯ ಮಾಡಬಹುದು. ಖರ್ಚೆಲ್ಲ ಕಳೆದ್ರೂ ಕೂಡ 5 ರಿಂದ 7 ಲಕ್ಷ ಲಾಭ ಪಕ್ಕ.